ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರೋಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಏನು ಒಡವೆ ಅಂಗಡಿಗೆಲ್ಲ ಬಂದು ಒಡವೆ ಎಲ್ಲ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಸೊ ಏನೂ ಇಲ್ಲ, ನನ್ನ ಒಂದು ಸೊಸೆಗೆ ಒಂದು 5 ತಿಂಗಳು ಆಗಿದೆ. ಸೊ ತೊಟ್ಲು ಶಾಸ್ತ್ರ ಅಂತ ಹೇಳಿಬಿಟ್ಟು, ಇದು ಅಕ್ಕಿ ಎಣ್ಣೆ ಶಾಸ್ತ್ರ ಅಂತ ಹೇಳಿಬಿಟ್ಟು ಮಾಡ್ತೀವಿ ನಮ್ಮ ಕಡೆ ಎಲ್ಲ. ಸೊ ಈ ಗೌಡ್ರುಗಳ ಕಡೆ ಸೈಡೆಲ್ಲ ನಿಮಗೆ ಗೊತ್ತಿರುತ್ತೆ, ಈ ಥರ ಒಂದು ಶಾಸ್ತ್ರನ ಮಾಡ್ತಾರೆ. 3 ತಿಂಗಳಿಗೆ 5 ತಿಂಗಳಿಗೆ ಅಂತ ಹೇಳಿಬಿಟ್ಟು ಈ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಇದೊಂದು ತೊಟ್ಲನ್ನ ಬದಲಾಯಿಸುವಂಥದ್ದು ಶಾಸ್ತ್ರ. ಸೊ ಹಾಗಾಗಿ ಮಗುಗೆ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡೋಗಿ ನಮ್ಮ ಕಡೆಯಿಂದ ಒಂದು 15 ಜನನ ಅವ್ರ ಮನೆಗೆ ಕರ್ಕೊಂಡೋಗಿ ಆ ಒಂದು ದಿನಸಿ ಆಗಿರ್ಬೋದು, ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೊಟ್ಟು ಬರೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಸಂಡೇ ಹೊರಟಿದ್ವಿ. ಸೊ ನೆಕ್ಸ್ಟ್ ಪಿತೃಪಕ್ಷ ಬರುತ್ತೆ, ಅವಾಗ ಆಗೋದಿಲ್ಲ ಅಂತ ಹೇಳಿ ಹೊರಟಿದ್ವಿ. ಸೊ ಇವನು ನಮ್ಮ ಚಿಕ್ಕಪ್ಪನ ಮಗ. ಸೊ ಅಮ್ಮನ ಮನೆ ಹತ್ರ ಬಂದೆ. ಆಲ್ರೆಡಿ ಅತ್ತೆ ಮತ್ತು ಅಜ್ಜಿ ಡ್ಯಾಡಿ ಎಲ್ಲ ರೆಡಿ ಹಾಕ್ಕೊತಿದ್ರು. ಇವನು ನೋಡಿ ಮುಖ ಮುಚ್ಕೊಳ್ತಾ ಇದ್ದಾನೆ, ಅತ್ತೆ ಮಗ ಮುಖ ಮುಚ್ಕೊಳ್ತಾ ಇದ್ದಾನೆ ವಿಡಿಯೋದಲ್ಲೆಲ್ಲ ಬೇಡ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಎಲ್ಲರೂ ರೆಡಿ ಆಗಿದ್ವಿ. ಸುಮಾರು ಒಂದು 4 ಕಾರಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಹೊರಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಂತರ ನಾವು ಇಲ್ಲಿ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡಿದ್ವಿ. ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಕೊಬ್ಬರಿ, ಈ ಬಾಣಂತಿಗೆ ಕೊಡುವಂಥದ್ದು ರವೆ ಆಗಲಿ, ಬೆಲ್ಲ, ಏಲಕ್ಕಿ, ವೀಳ್ಯದೆಲೆ, ಆ ಥರದ ಐಟಮ್ಸ್ನೆಲ್ಲ ತೊಗೊಳ್ಬೇಕು. ಸೊ ನಂತರ ಒಂದು 25 kg ಅಕ್ಕಿ, ಮತ್ತು ಅವರ ಅನುಕೂಲಕ್ಕೆ ಹೇಗೆ ಆ ಥರ ನಾವು ತೊಗೋಬೋದು. ಸೊ ಇದನ್ನೇ ತೊಗೊಂಡೋಗ್ಬೇಕು ಅಂತ ಎಲ್ಲ ಏನಿಲ್ಲ, ಕೆಲವೊಂದು ಐಟಮ್ಸ್ ಮಾತ್ರ ಕಂಪಲ್ಸರಿಯಾಗಿ ತೊಗೊಂಡೋಗ್ತಾರೆ. ಸೊ ಫೈನಲಿ ಎಲ್ಲರೂ ರೆಡಿಯಾಗಿ ಒಂದೊಂದು ಕಾರಲ್ಲಿ ನಾವು ಶಿಫ್ಟಾಗಿ ಹೊರಟ್ವಿ. ಸೊ ನಾನು, ಅತ್ತೆ, ಅಜ್ಜಿ ಮತ್ತು ಡ್ಯಾಡಿ ಮತ್ತು ತಮ್ಮ 5 ಜನನು ಒಂದು ಕಾರಲ್ಲಿ ಹೊರಟ್ವಿ ಫಸ್ಟು. ಸೊ ನಾವು ಹೋದ್ಮೇಲೆ ಮತ್ತೆ ಅವ್ರು ನಮ್ಮ ರಿಲೇಟಿವ್ಸು ಮತ್ತು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಬರ್ತಾರೆ. ಸೊ ನಾವು ಫಸ್ಟು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಎಲ್ಲಿದ್ದು ನಮ್ಮದು ಯಾರಿದು ಯಾರಿದು ಅಳ್ತಾ ಇರೋದು, ಯಾಕೆ ಅಳ್ತಾ? ಸೊ ಆಲ್ರೆಡಿ ಆಗಲೇ ನನ್ನ ಸೊಸೆ ಆಗಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಯಾಕೆಂದರೆ ಅವಳು ಯೂಶ್ವಲಿ ಅಳೋದಿಲ್ವಂತೆ. ಬಟ್ ಇವತ್ತು ಎಲ್ಲರೂ ಇದ್ದಿದ್ದರಿಂದ ಸ್ವಲ್ಪ ಅಳೋದಕ್ಕಾಗಲೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು. ಸೊ ನಾವೆಲ್ಲ ಹೊಸ ಮುಖಗಳು ಅಲ್ವಾ, ಹಾಗಾಗಿ ಅವಳಿಗೆ ಇನ್ನು ಇವಾಗ ಐಡೆಂಟಿಫೈ ಮಾಡ್ತಿರೋದ್ರಿಂದ ನಾವೆಲ್ಲ ಸ್ವಲ್ಪ ಹೊಸದಾಗಿ ಕಾಣಿಸ್ತಿರ್ತೀವಿ ಮಕ್ಕಳಿಗೆ. ಹಾಗಾಗಿ ಅವರು ಸ್ವಲ್ಪ ಹೆದರ್ಕೊಳ್ತವೆ, ಹಾಗಾಗಿ ಹಾಡೋದಕ್ಕೂ ಸ್ಟಾರ್ಟ್ ಮಾಡ್ತವೆ. ಸೊ ನಾನಿಲ್ಲಿ ಮಗುನ ಫುಲ್ ಬ್ಲರ್ರಾಗಿ ತೋರಿಸಿದ್ದೀನಿ, ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ. ಸೊ ನನ್ನ ನೆಕ್ಸ್ಟು ಒಂದು ವರ್ಷದ ಲಾಗಲ್ಲಿ ಏನಾದರೂ ಸೊಸೆ ಫೋಟೋ ರಿನ್ಯೂವಲ್ ಮಾಡಿದಾಗ ನಾನು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋನ ತೋರಿಸ್ತೀನಿ. ಸೊ ಅಜ್ಜಿ ಎತ್ಕೊಂಡಿದ್ರು, ಅಜ್ಜಿಗೆ ಮೊಮ್ಮಗಳು ಇವಳು. ಅಜ್ಜಿಗೆ ನೋಡಿ ಮೊಮ್ಮಗಳು ಕೂಡ ನೋಡಿದ್ರು. ಸೊ ನನ್ನ ಹತ್ರ ಸ್ವಲ್ಪ ಸೈಲೆಂಟಾಗಿದ್ಲು. ನಾನು ಸ್ವಲ್ಪ ಹೋಲೆ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಹಾಕಿದ್ರಿಂದ ಅದನ್ನೆಲ್ಲ ನೋಡ್ತಾ ಇದ್ಲು. ಆಮೇಲೆ ಎಲ್ಲರೂ ಬಂದರು, ನಮ್ಮ ಚಿಕ್ಕಮ್ಮ ಅಂದಿರು ಮತ್ತು ದೊಡ್ಡಮ್ಮ ಅವರೆಲ್ಲ ಬಂದರು. ಸೊ ಅವ್ರನ್ನೆಲ್ಲ ನೋಡಿದ ತಕ್ಷಣ ಇನ್ನೂ ಜಾಸ್ತಿ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಆಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಎಲ್ಲ ಮಾಡಿದ್ವಿ. ಫೋಟೋ ಎಲ್ಲ ಬ್ಲರ್ ಮಾಡಾಕ್ಬೇಕು ನಾನು. ಫೋಸ್ ಚೆನ್ನಾಗಿ ಕೊಡ್ತಾಳೆ. ಮಗನ ಮಗಳು. ತಾತ ಬಂದ್ರೆ ತಾತಂಗೆ ತೋರಿಸಿ. ಸೊ ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಸೊ ಇವರೆಲ್ಲ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಂದಿರೋ, ಇವರೆಲ್ಲ ನಮ್ಮ ತಾತ ಅವರ ಅಣ್ಣನ ಮತ್ತು ತಮ್ಮಂದಿರ ಸೊಸೆಯಂದಿರೋ, ಇವರೆಲ್ಲರೂ ಕೂಡ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಎಲ್ಲರೂ ಬಂದ್ವಿ. ಎಲ್ಲರೂ ಸ್ವಲ್ಪ ಹೊತ್ತು ಕೂತಿದ್ದು, ಜ್ಯೂಸ್ ಎಲ್ಲ ಕುಡಿದು ನಂತರ ಈ ಒಂದು ಬಾಣಂತಿಯ ಸಾಮಾನೆಲ್ಲ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ. ಸೊ 25 kg ಅಕ್ಕಿ ತಮ್ಮ ತೊಗೊಂಡು ಬಂದ, ಕೆಲವೊಂದು ಐಟಮ್ಸ್ನೆಲ್ಲ ಚೀಲದಲ್ಲಿ ಎಲ್ಲ ಹಾಕ್ಕೊಂಡು ಬಂದ್ವಿ. ಫ್ರೂಟ್ಸು ಮತ್ತು ಯಾವ ರೀತಿ ಕೊಡೋದು ಅಂತಲೂ ಗೊತ್ತಿಲ್ಲ, ಎಲ್ಲ ಒಂದು ತಟ್ಟೆಗೆಲ್ಲ ಇಟ್ಟು ಕೊಡೋದು ಅಂತ ಹೇಳಿದ್ರು. ಸೊ ನಾನೆಲ್ಲ ಇಡ್ತಾ ಇದ್ದೆ. ಪಾಪುಗೆ ಬಟ್ಟೆ, ಹೊಸ ಬಟ್ಟೆ, ಮತ್ತು ಒಂದು ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ತಗೊಂಡ್ಕೊಡ್ಬೋದು. ನಮ್ಮ ಅನುಕೂಲ ತಕ್ಕನಾಗೆ ನಾವು ಈ ಒಂದು ಶಾಸ್ತ್ರನ ಮಾಡ್ಬೋದು. ಸೊ ನಾವು ಇಂಥದ್ದೇ ತರಬೇಕು ಅಂತ ಎಲ್ಲ ಏನೂ ಇರೋದಿಲ್ಲ. ಅಂದರೆ ಬಾಣಂತಿಗೆ ಏನು ಐಟಮ್ಸ್ ಬೇಕೋ ಆ ಥರ ಐಟಮ್ಸ್ನ ಎತ್ಕೊಂಡು ಬಂದರೆ ಸಾಕು. ಹಣ್ಣಾಗಿರ್ಬೋದು,
ಮತ್ತು ಕೆಲವೊಂದು ಐಟಮ್ಸು ಸಿಗುತ್ತೆ, ಬಾಣಂತಿಯ ಐಟಮ್ಸ್ ಸಿಗುತ್ತೆ, ವಿಳ್ಯದೆಲೆ, ಬಾಳೆಹಣ್ಣು ಆ ಥರ, ಮತ್ತು ಹರಳೆಣ್ಣೆ, ಕೊಬ್ಬರಿ ಈ ಥರ ಐಟಮ್ಸ್ನೆಲ್ಲ ತೊಗೊಂಡು ಬಂದು ಕೊಟ್ಟು ಮಗುವನ್ನ ನಾವೆಲ್ಲಾದ್ರೂ ಅಂದರೆ 5 ತಿಂಗಳಾದಮೇಲೆ ನಾವು ಬೇಕಿದ್ರೆ ಕೂಡ ನಾವು 1 ವರ್ಷಕ್ಕಾದರೂ ಕರ್ಕೊಂಡು ಬರ್ಬೋದು. ಆ ಥರ ಈ ಒಂದು ಶಾಸ್ತ್ರನ ಮಾಡ್ತಾರೆ. ತೊಟ್ಲನ್ನ ಬದಲಿಸೋದು ಅಂತ ಹೇಳಿಬಿಟ್ಟು ಈ ಥರ ಶಾಸ್ತ್ರನ ಮಾಡೋದು. ಸೊ ಪಾಪುಗೆ ಬಟ್ಟೆ, ಮತ್ತು ಕೈಗೆ ಉಂಗುರ, ಮತ್ತು ಕಾಲಿಗೆ ಗೆಜ್ಜೆ, ನಂತರ ಕತ್ತಿಗೆ ಒಂದು ಸರ ತೊಗೊಂಡು ಬಂದಿದ್ದೆ ಬೆಳ್ಳಿದು. ಸೊ ಬಟ್ಟೆ ತೊಗೊಂಡು ಬಂದಿದ್ದು ರೂಪ್ ಸಂಗಮಲ್ಲಿ ಮಕ್ಕಳಿಗೆ ಕಾಟನ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಕಿಡ್ಸ್ ವೇರ್ಸ್ ಅಂತೂ ತುಂಬಾ ಸೂಪರಾಗಿರುತ್ತೆ. ಸೊ ನಾನು ನನ್ನ ಮಗಳಿಗೆ ಎಲ್ಲ ಕೂಡ ಅಲ್ಲೇ ತೊಗೊಂಡು ಬರ್ತಿದ್ದೆ. ಹಾಗಾಗಿ ನಾನು ನನ್ನ ತಮ್ಮನ ಮಗಳಿಗೂ ಕೂಡ ನಾನು ಅಲ್ಲೇ ತೊಗೊಂಡು ಬಂದಿದ್ದೆ. ಸೊ ನೋಡೋಣ, ಅವಳಿಗೆ ಅದು ಕಾಟನ್ಸ್ ಎಲ್ಲ ಮಕ್ಕಳಿಗೆ ಯೂಶ್ವಲಿ ಕಾಟನ್ನೇ ಜಾಸ್ತಿ ವೇರ್ ಮಾಡೋದು ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ತೊಗೊಂಡು ಬಂದಿರ್ತಕ್ಕಂಥ ಐಟಮ್ಸು ನೋಡ್ತಿದ್ದೀರಲ್ಲ. ಸೊ ಇಷ್ಟು ಐಟಮ್ಸು ಕೂಡ ನಾವು ತೊಗೊಂಡು ಬಂದಿದ್ವಿ. ಅಂದರೆ ಅವರು ಬಾಣಂತಿ ಐಟಮ್ಸು ಕೆಲವೊಂದೆಲ್ಲ ಎಕ್ಸ್ಟ್ರಾ ಐಟಮ್ಸು ನಮ್ಮ ಅಜ್ಜಿ ಎಲ್ಲ ಹೇಳಿದರು, ಏನೆಲ್ಲ ತೊಗೊಬೇಕು ಅಂತೆಲ್ಲ ಹೇಳಿ ಅಷ್ಟು ಐಟಮ್ಸ್ನೂ ಎಲ್ಲ ತೊಗೊಂಡಿದ್ವಿ. ಸೊ ನಂತರ ಇದೆಲ್ಲ ಕೊಟ್ಟು ಮತ್ತು ಅವ್ರ ಮನೆಯಲ್ಲಿ ಏನಾದರೂ ಸ್ವೀಟು, ಖಾರ ಆ ಥರ ಮಾಡಿರ್ತಾರೆ, ಅದನ್ನು ಊಟ ಮಾಡಿಕೊಂಡು ಬರೋದು ಅಷ್ಟೇ. ಸೊ ಇದು 5 ತಿಂಗಳಿಗೆ ಮಾಡೋವಂಥ ಒಂದು ಶಾಸ್ತ್ರ ಮತ್ತು ಒಂದು ಪದ್ಧತಿ ಕೂಡ. ಸೊ 3 ತಿಂಗಳಿಗೂ ಕೂಡ ಮಾಡ್ತಾರೆ. ಅಕ್ಕಿ ಎಣ್ಣೆ ತೊಗೊಂಡೋಗ್ತೀವಿ ಬಾಣಂತಿಯರಿಗೆ ಅಂತೆಲ್ಲ ಹೇಳ್ತಾರೆ. ಸೊ ಪಾಪುನ ಕರ್ಕೊಂಡು ಬರ್ತಾಯಿದ್ದೆ. ಅವಳು ಸೈಲೆಂಟಾಗಿದ್ಲು, ಬಟ್ ಅಲ್ಲಿರೋರ್ನೆಲ್ಲ ನೋಡಿಬಿಟ್ಟು ಫುಲ್ಲು ಶಾಕ್ ಆಗಿಬಿಟ್ಟು ಭಯನೇ ಬಿದ್ದೋದು, ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾವು ತಂದಿರ್ತಕ್ಕಂಥ ಬಟ್ಟೆನೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡೆ. ಬಟ್ ಫುಲ್ಲು ಗಲಾಟೆ ಮಾಡಿದ್ಲು. ಆವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಲ್ಲಿಸಲೇ ಇಲ್ಲ. ಸೊ ಓಕೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿದ್ವಿ. ಬಟ್ ಆದರೂ ಸಮಾಧಾನ ಆಗಲಿಲ್ಲ ಅವಳು. ಏಕೆಂದರೆ ನಾವೆಲ್ಲ ಹೊಸಬ್ರು ಅವಳಿಗೆ, ಹಾಗಾಗಿ ಅವಳು ಫುಲ್ಲು ಗಲಾಟೆ ಮಾಡ್ತಾಯಿದ್ಲು. ಆದರೂ ಪರವಾಗಿಲ್ಲ, ನಾವು ತಂದಿರ್ತಕ್ಕಂಥದ್ದನ್ನ ಹಾಕಬೇಕು ಅನ್ನೋದೊಂದು ಶಾಸ್ತ್ರ. ಹಾಗಾಗಿ ನಾನು ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡಿ ಸಿಂಪಲ್ಲಾಗಿ ಅವಳ ಹತ್ರ ಹಳ್ಳಿ ಅಂತ ಹೇಳಿಬಿಟ್ಟು ಕೆಲವೊಂದೆಲ್ಲ ಅವಳ ಕಾಲನ್ಗೆ ಮತ್ತು ಕತ್ತಿಗೆ ಸರ ಎಲ್ಲ ಹಾಕಿದೆ. ಸುಮ್ಮನೆ ಇದ್ಲು ಸ್ವಲ್ಪ ಹೊತ್ತು, ಬಟ್ ಆರು ಗಲಾಟೆ ಅಂತೂ ಮಾಡೇ ಮಾಡ್ತಿದ್ಲು. ಸೊ ಫೈನಲಿ ಶಾಸ್ತ್ರ ಎಲ್ಲ ಮುಗೀತು. ಪಾಪ ಅವಳು ಅಳೋದು ನೋಡಿ ನಾನು ಹಾಕೋದೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಬಿಡು ಬೇಡ, ಅವಳು ಸಮಾಧಾನ ಆದಮೇಲೆ ಅವಳು ಹಾಕ್ಕೊಳ್ತಾಳೆ ಸಾಕು ಅಂತ ಹೇಳಿಬಿಟ್ಟು ನಂತರ ಅಲ್ಲಿಗೆ ಅವಳು ಸಮಾಧಾನ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋದ್ಲು. ನಂತರ ನಾವೆಲ್ಲ ಇಲ್ಲಿ ಊಟಕ್ಕೆ ಅರೇಂಜ್ ಮಾಡಿ ಎಲ್ಲರಿಗೂ ಊಟ ಕೊಟ್ವಿ. ಸೊ ನಮ್ಮ ಮಾವ ಬಂದು ನಾನ್ ವೆಜ್ ಊಟ ಮಾಡಿಸಿದ್ರು. ಸೊ ನಮ್ಮ ಕಡೆ ನಾನ್ ವೆಜ್ ಆದರೂ ಮಾಡ್ತಾರೆ, ಸ್ವೀಟರು ಮಾಡ್ತಾರೆ, ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಅವ್ರವ್ರು ಮಾಡ್ತಾರೆ. ಸೊ ಊಟ ಎಲ್ಲ ಅವರೇ ಅಡುಗೆ ಎಲ್ಲ ಮಾಡಿದರು. ಯಾರೇ ರೀತಿ ಭಟ್ರನ್ನೆಲ್ಲ ಏನು ಕರೆಸಿರಲಿಲ್ಲ, ಏಕೆಂದರೆ ನಾವು ಹೋಗಿದ್ದು ಕಡಿಮೆ ಜನನೇ ಅಲ್ವಾ, ಜಸ್ಟ್ ನಾವು ಮನೆ ಮಟ್ಟಿಗೆ ಮಾತ್ರ ನಾವು ಹೋಗಿದ್ದು. ಹಾಗಾಗಿ ಅವರೇ ಮನೆಯಲ್ಲೇ ಪ್ರಿಪೇರ್ ಮಾಡಿದರು ಎಲ್ಲ ಥರ ಐಟಮ್ಸು. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಮಟನ್ ಸಾಂಬಾರು ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಎಲ್ಲನೂ ವೆರೈಟೀಸ್ ಮಾಡಿದರು. ಸೊ ಇಲ್ಲಿ ಎಲ್ಲರೂ ಊಟ ಎಲ್ಲ ಮುಗಿಸ್ಬಿಟ್ಟು ನಂತರ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಂತರ ಅಲ್ಲಿಂದ ಹೊರಟ್ವಿ. ಸೊ ಇವ್ನು ನೋಡಿ ಶೆಕೆ ಆಗ್ತಿದೆ ಅಂದ್ಬಿಟ್ಟು ಫುಲ್ಲು ಬನಿಯನ್ ಹಾಕ್ಕೊಂಡು ಊಟ ಮಾಡ್ತಿದ್ದ. ನನ್ನ ತಂಗಿ ವೀಡಿಯೋ ಮಾಡ್ತಾಯಿದ್ಲು, ಇಲ್ಲಿ ಬಂದು ತರಲೆ ಬಿಡಲ್ಲವಲ್ಲಕ್ಕ ಅಂತ ಹೇಳ್ತಾ. ಸೊ ಅವ್ನು ಎಲ್ಲೋದ್ರೂ ತರಲೆ ಎಲ್ಲ ಆಡ್ತಲೇ ಇರ್ತಾನೆ. ಅದೆಲ್ಲ ನಾವು ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಮಕ್ಕಳು ಅಲ್ವಾ. ಸೊ ಸ್ವಲ್ಪ ದೊಡ್ಡವರಾದಮೇಲೆ ಅವರೇ ತಿಳ್ಕೊಳ್ತಾರೆ. ಸೊ ಫೈನಲಿ ನಾವು ಎಲ್ಲ ಊಟ ಎಲ್ಲ ಆಯಿತು. ಸೊ ಇಲ್ಲಿಗೆ ನನ್ನ ಈ ಒಂದು ವ್ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ. ಸೊ ಅಕ್ಕಿ ಎಣ್ಣೆ ಶಾಸ್ತ್ರ ಎಲ್ಲ ಹೇಗಿತ್ತು ಅಂತ ಹೇಳಿ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.